ನಾನು ಬದಲಾಗಲಿ ಅಂತ ಅಪೇಕ್ಷೆ ಪಡ್ತಾ ಇರೋದು ತಪ್ಪಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಾಗಬೇಕು ಯಾರು ಇರಬಾರ್ದು ಅಂತ ಹೇಳಿದ್ದಾರೆ. ನಾನು ಕರೆಕ್ಟಾಗಿ ಹೇಳಿದ್ದಾರೆ, ಅಧ್ಯಕ್ಷರು ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಅಧ್ಯಕ್ಷ ಸ್ಥಾನ ಯಾವುದೂ ಇಲ್ಲಿ ಖಾಲಿ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಯಾರು ಅಧ್ಯಕ್ಷರ, ಯಾಕಂದರೆ ಇದು ಕರ್ನಾಟಕದ ಮಾತ್ರ ಅಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇರೋದು, ಇಡೀ ದೇಶದಲ್ಲಿ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಅದರಿಂದ ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೇ ಇರಬೇಕು. ಯಾರನ್ನ ಅನೌನ್ಸ್ ಮಾಡಲಿ, ಯಾರನ್ನ ವಿಜಯೇಂದ್ರ ಅವ್ರನ್ನೂ ಕಂಟಿನ್ಯೂ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ದು ಯಾವುದೇ ಅಭ್ಯಂತರಗಳು ಇರಲ್ಲ. ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧ ಇದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಅದು ನನಗೆ ಗೊತ್ತಿಲ್ಲ. ನಾಯಕರುಗಳು ನಾನು ಬದಲಾಗಲಿ ಅಂತ ಅಪೇಕ್ಷೆ ಪಡ್ತಾ ಇರೋದು ತಪ್ಪಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಯಾರಾಗಬೇಕು ಯಾರು ಇರಬಾರ್ದು ಅಂತ ಹೇಳಿದ್ದಾರೆ. ನಾನು ಕರೆಕ್ಟಾಗಿ ಹೇಳಿದ್ದಾರೆ, ಅಧ್ಯಕ್ಷರು ಕರೆಕ್ಟಾಗಿ ಹೇಳಿದ್ದಾರೆ. ಅವರು ಅಧ್ಯಕ್ಷ ಸ್ಥಾನ ಯಾವುದೂ ಇಲ್ಲಿ ಖಾಲಿ ಇಲ್ಲ. ನಮ್ಮ ಕೇಂದ್ರದ ನಾಯಕರು ಯಾರು ಅಧ್ಯಕ್ಷರ, ಯಾಕಂದರೆ ಇದು ಕರ್ನಾಟಕದ ಮಾತ್ರ ಅಲ್ಲ ಅಧ್ಯಕ್ಷರ ಚುನಾವಣೆ ನಡೀತಾ ಇರೋದು, ಇಡೀ ದೇಶದಲ್ಲಿ ನಡೀತಾ ಇದೆ, ಇಡೀ ದೇಶದಲ್ಲಿ ನಡೀತಾ ಇದೆ. ಅದರಿಂದ ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೇ ಇರಬೇಕು. ಯಾರನ್ನ ಅನೌನ್ಸ್ ಮಾಡಲಿ, ಯಾರನ್ನ ವಿಜಯೇಂದ್ರ ಅವ್ರನ್ನೂ ಕಂಟಿನ್ಯೂ ಮಾಡ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ, ನಮ್ದು ಯಾವುದೇ ಅಭ್ಯಂತರಗಳು ಇರಲ್ಲ. ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧ ಇದ್ದೀರಿ, ಅದರಲ್ಲಿ ಎರಡು ಮಾತಿಲ್ಲ. ಅದು ನನಗೆ ಗೊತ್ತಿಲ್ಲ.